ಸ್ನೇಹಿತರೆ ನಮಸ್ಕಾರ. ಬೆಂಗಳೂರು ಸ್ಟಾಕ್ ಮಾರ್ಕೆಟ್ ಚಾನಲ್ಗೆ ಸ್ವಾಗತ. ಒಬ್ಬ ವ್ಯಕ್ತಿ ಅವರೇಜ್ ಆಗಿ ದಿನಕ್ಕೆ 6 ಸಿಗರೇಟ್ಗಳನ್ನ ಹೊಡಿತಾನೆ. ಓಕೆನಾ? ಸೊ ಒಂದು ಸಿಗರೇಟ್ ನ ಬೆಲೆ ಏನಿದೆ ಇದು 20 ರೂಪಾಯಿ ಆಗಿರುತ್ತೆ. ನಿಮ್ಗೆ ಗೊತ್ತಿದೆ, ಸುಮಾರು ಬ್ರ್ಯಾಂಡ್ಗಳಿದೆ. ಮೆಲ್ಬೋರ್ನ್ ಅಂತೆ, ಮತ್ತೆ ITC ಒಂದಿಷ್ಟು ಬ್ರ್ಯಾಂಡ್ಗಳು ಬರುತ್ತೆ, ಲೈಟ್ಸ್, ಕಿಂಗ್ ಅಂತ ಹೇಳಿ. ಸೊ ಇಲ್ಲ ಬ್ರ್ಯಾಂಡ್ಗಳ ಮೇಲೆ ಒಂದು ಅವರೇಜ್ ಆಗಿ ರುಪೀಸ್ ನ ಖರ್ಚು ಮಾಡ್ತಕ್ಕಂಥದ್ದು ಇವತ್ತಿನ ಯುವಜನತೆ 20 ರೂಪಾಯಿಗಳನ್ನ ಖರ್ಚು ಮಾಡ್ತಾರೆ. ಓಕೆನಾ? ಸೊ ದಿನಕ್ಕೆ ಇವ್ರು ಹೆಂಗೆ ಇಲ್ಲ ಅಂತಂದ್ರೆ 120 ರೂಪಾಯಿನ ಸ್ಪೆಂಡ್ ಮಾಡ್ತಾನೆ. ಇದೇ 120 ರೂಪಾಯಿನ ಒಂದು ತಿಂಗಳವರೆಗೂ ಇವನು ಇದೇ ರೀತಿ ಡೈಲಿ ಯೂಸ್ ಮಾಡ್ತಾ ಹೋದ ಅಂತಂದ್ರೆ ಸೊ ತಿಂಗಳಿಗೆ ಇವನು ಹೆಂಗೆ ಇಲ್ಲ ಅಂತಂದ್ರೆ 3600 ರೂಪಾಯಿಗಳನ್ನ ಈ ಸಿಗರೇಟ್ಗಾಗಿ ಸ್ಪೆಂಡ್ ಮಾಡ್ತಕ್ಕಂಥದ್ದು. ಸೊ ಇದೇ ರೀತಿ ಇವನೇನಾದ್ರೂ ಕಂಟಿನ್ಯೂ 20 ವರ್ಷಗಳ ಕಾಲ ಸಿಗರೇಟ್ ಹೊಡೆದ್ರೆ ಎಷ್ಟಾಗಿರುತ್ತೆ ಗೊತ್ತಾ? ಇದು ಬರೋಬ್ಬರಿ 8,46,000 ರೂಪಾಯಿ ಆಗಿರುತ್ತೆ. ಓಕೆನಾ? ಸೊ ಈಗ ಏನಾಗುತ್ತೆ ಅಂತಂದ್ರೆ 20 ವರ್ಷ ಇವನು ಸಿಗರೇಟ್ ಹೊಡೆದ ಅಂತಂದ್ರೆ ಇವನ ಹೆಲ್ತ್ ಹಾಳಾಗಿರುತ್ತೆ. ಓಕೆನಾ? ಸೊ ಇವನು ಎಷ್ಟು ಸರಿ ಹಾಸ್ಪಿಟ್ಲಿಗೆ ವಿಸಿಟ್ ಮಾಡಿರ್ತಾನೆ, ಇವನು ಎಷ್ಟು ದುಡ್ಡನ್ನ ಬರ್ಸಿರ್ತಾನೆ ಅಂತ ಅವನಿಗೆ ಗೊತ್ತಿರುತ್ತೆ. ಸೊ ಅದೆಲ್ಲ ಬಿಡೋಣ, ಅವರೇಜ್ ಆಗಿ ತಗೊಳ್ಳಿ, ಅವನು 8 ಲಕ್ಷಗಳನ್ನ ಸ್ಪೆಂಡ್ ಮಾಡಿದಾನೆ ಅಂತ ಹೇಳಿ. ಸೊ ಇದೇ ಹಣವನ್ನ ಇವನೇನಾದ್ರೂ ಶೇರ್ ಮಾರ್ಕೆಟ್ ಅಲ್ಲಿ ಒಳ್ಳೆಯ ಒಂದು ಸ್ಟಾಕ್ ಗಳ ಮೇಲೆ ಹೂಡಿಕೆ ಮಾಡಿದ್ರೆ, ಫಂಡಮೆಂಟಲಿ ಗುಡ್ ಸ್ಟಾಕ್ ಅಂತ ಕರಿತೀವಿ. ಸೊ ಇಂತಹ ಸ್ಟಾಕ್ ಗಳ ಮೇಲೆ ಹೂಡಿಕೆ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಈಗ ನನ್ನ ಕೈಯಲ್ಲಿ ಒಂದು ಸಿಗರೇಟ್ ಇದೆ. ಸೊ ಇದು ಯಾವ್ದಂತಂದ್ರೆ ಗೋಲ್ಡ್ ಫ್ಲೇಕ್. ಓಕೆನಾ? ಸೊ ಈ ಗೋಲ್ಡ್ ಫ್ಲೇಕ್ ಕಂಪ್ನಿ ಬಂದ್ಬಿಟ್ಟು ಯಾವ್ದಂತ ಸುಮಾರು ಜನಕ್ಕೆ ಗೊತ್ತಿದೆ, ಇಲ್ಲಿ ನಾನು ಮೆನ್ಷನ್ ಮಾಡೋ ತರ ಇಲ್ಲ. ಓಕೆ? ಸೊ ಒಂದು ಕಂಪ್ನಿ ಎಕ್ಸಾಂಪಲ್ ಆಗಿ ತಗೊಂತೀನಿ, ಒಂದು ಕಂಪ್ನಿಯ ಬಗ್ಗೆ ಹೇಳ್ತೀನಿ. ಸೊ ಈ ಕಂಪನಿಯ ಹೆಸರು ITC. ಓಕೆನಾ? ಈ ಒಂದು ಕಂಪನಿ ಏನಿದೆ ಇದು ಸಿಗರೇಟ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಇದರ ಟೋಟಲ್ ರೆವೆನ್ಯೂ ಏನಿದೆ 83% ಆಫ್ ದ ರೆವೆನ್ಯೂ ಬರ್ತಕ್ಕಂಥದ್ದು ಸಿಗರೇಟ್ ಗಳಿಂದ. ನೀವೇನು ಈ ಟೀ ಅಂಗಡಿಗಳಲ್ಲಿ ನೋಡ್ತಿರಲ್ಲ, ಲೈಟ್ಸ್ ಆಗಿರ್ಬೋದು, ಕಿಂಗ್ ಆಗಿರ್ಬೋದು, ಪ್ಲೇಯರ್ಸ್ ಆಗಿರ್ಬೋದು, ಸ್ಮಾಲ್ ಆಗಿರ್ಬೋದು, ತುಂಬಾನೇ ಬ್ರ್ಯಾಂಡ್ ಗಳಿದಾವೆ. ಸೊ ಇದು ಬಂದ್ಬಿಟ್ಟು ಇದು ಇಂಡಿಮೆಂಟ್ ಅಂತ ಹೇಳಿ. ಓಕೆನಾ? ಈ ರೀತಿಯ ಬ್ರ್ಯಾಂಡ್ ಗಳು ಎಲ್ಲ ರೆಡಿ ಮಾಡ್ತಕ್ಕಂಥದ್ದು ಈ ITC ಕಂಪನಿ. ಸೊ ಈ ಒಂದು ಕಂಪನಿಯಲ್ಲಿ ಯಾರಾದ್ರೂ ಇನ್ವೆಸ್ಟ್ ಮಾಡ್ತಾ ಇದ್ರು, ಸೊ ಇವ್ರಿಗೆ ಅವರೇಜ್ ಆಗಿ ಒಂದು 15ರಿಂದ 16% ಆರಾಮಾಗಿ ಪ್ರತಿ ವರ್ಷ ಇವರು ಅಮೌಂಟ್ ನ ತೆಗೆದುಕೊಂಡಿರ್ತಕ್ಕಂಥದ್ದು. ಜಸ್ಟ್ ನಾನು ಎಕ್ಸಾಂಪಲ್ ಗೆ ತಗೊಳ್ತಾ ಇದ್ದೀನಿ. ಸೊ ನೀವೇನಾದ್ರೂ ಇಂತಹ ಕಂಪನಿಗಳನ್ನ ಚೂಸ್ ಮಾಡ್ತಿದಾರ ಅಂತಂದ್ರೆ ದಯವಿಟ್ಟು ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ, ನೀವು ಸರಿ ಅನ್ಸಿದ್ರೆ ಅದರ ಮೇಲೆ ಹೂಡಿಕೆ ಮಾಡಿ. ಓಕೆ, ಈಗ ಏನಾಗುತ್ತೆ ಅಂತ ಹೇಳ್ತೀನಿ. ಸೊ ನೀವೇನಾದ್ರೂ ಇಂತಹ ಕಂಪನಿಗಳ ಮೇಲೆ ನೀವು ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೂಡಿಕೆ ಮಾಡಿದ್ರಿ ಅಂತಂದ್ರೆ 10 ವರ್ಷದಲ್ಲಿ ನಿಮ್ಮ ಹಣ ಬರೋಬ್ಬರಿ 14 ಲಕ್ಷಗಳಾಗಿರುತ್ತೆ. ಓಕೆನಾ? ತಿಂಗಳಿಗೆ 3600 ರೂಪಾಯಿ ನೀವು SIP ಮಾಡ್ತಾ ಹೋದ್ರಿ ಅಂತಂದ್ರೆ 10 ವರ್ಷದಲ್ಲಿ ಅದು ಎಷ್ಟಾಗಿರುತ್ತೆ ಗೊತ್ತಾ? ಸೊ 14 ಲಕ್ಷಗಳಾಗಿರುತ್ತೆ. 20 ವರ್ಷದಲ್ಲಿ ಅದೇ ಹಣ 1.14 ಕೋಟಿಗಳಾಗಿರುತ್ತೆ. ಓಕೆ, ಸೊ ನೀವು ನಂಬಲ್ಲ, 40 ವರ್ಷಗಳಲ್ಲಿ ಈ ಹಣ ಎಷ್ಟಾಗಿರುತ್ತೆ ಗೊತ್ತಾ? 61 ಕೋಟಿಗಳಾಗಿರುತ್ತೆ. ಸೊ ಇದನ್ನ ಪವರ್ ಆಫ್ ಕಾಂಪೌಂಡಿಂಗ್ ಅಂತ ಕರಿತೀವಿ. ಸೊ ಸ್ಟಾರ್ಟಿಂಗ್ ನಲ್ಲಿ ಈ ಗ್ರೋತ್ ಏನಿದೆ ಇದು ನಿಧಾನವಾಗಿ ನಡೆಯುತ್ತೆ, ಅದಾದ್ಮೇಲೆ ಇದು ತುಂಬಾ ಫಾಸ್ಟ್ ಆಗಿ ತಗೊಳುತ್ತೆ. ಓಕೆನಾ? ಸೊ ದುಡ್ಡಿಂದ ಡಬಲ್ ಮಾಡೋದು ಹೇಗೆ ಅಂತ ಅಂತಾರಲ್ಲ, ಅದು ಪವರ್ ಆಫ್ ಕಾಂಪೌಂಡಿಂಗ್ ನಲ್ಲಿ ವರ್ಕ್ ಆಗ್ತದೆ. ಸೊ ಇದೇ ರೀತಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಬೇಕು, ಇದೇ ರೀತಿ ಪವರ್ ಆಫ್ ಕಾಂಪೌಂಡಿಂಗ್ಸ್ ನ ಎಕ್ಸಾಂಪಲ್ ನಿಮಗೆ ಬೇಕು ಅಂತಂದ್ರೆ ನಮ್ಮ ಚಾನಲ್ ನ ಫಾಲೋ ಮಾಡ್ಕೊಂಡಿರಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ ನಲ್ಲಿ ಯಾರು ಅತ್ಯಚ್ಛವಾಗಿ ಸಿಗರೇಟ್ ಗಳನ್ನ ಹೊಡಿತಾರೆ ಸೊ ಅವರಿಗೆ ಶೇರ್ ಮಾಡಿ ಹೇಳಿ, ಈ ಸಿಗರೇಟ್ ಚಟವನ್ನ ಬಿಟ್ಟು SIP ಚಟವನ್ನ ಶುರು ಮಾಡು. ಸೊ ಇದರಿಂದ ನಿನ್ನ ಲೈಫ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ಚಿಕ್ಕ ಮೆಸೇಜ್ ಅನ್ನ ನಿಮ್ಮಿಂದ ಕೊಡಲು ಟ್ರೈ ಮಾಡಿ. ಸೊ ಇದೇ ರೀತಿ ಕಂಟೆಂಟ್ ಬೇಕು ಅಂತಂದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಇದರಿಂದ ನಮಗೂ ಕೂಡ ಪ್ರೋತ್ಸಾಹ ಸಿಗುತ್ತದೆ.